ಆವಾಗ ನಮ್ಮ ತಮ್ಮ ಇದೇ ರೀತಿ ಹೇಳಿದ್ರು, ಏನಾದರೂ ಒಂದು ಮಾಡೋಣ, ಅವಳು ದೇಶಕ್ಕಾಗಿ ಆಡ್ತಾಳೆ ಅಂದರೆ ಚಾಲೆಂಜಿಂಗ್ ಆಗಿ ತೊಗೊಳ್ಳೋಣ ಅಂತ ಹೇಳಿದ್ರು. ಮಾಡಿದ್ವಿ. ಮೇಡಮ್ ಅವ್ರ ಕಾಸ್ಟ್ಯೂಮ್ಸ್ ಅಷ್ಟೇ, ಒಂದೊಂದು ಕಾಸ್ಟ್ಯೂಮ್ಸ್ ಬಂದ್ಬಿಟ್ಟು 3,500-4,000 ಸಾವಿರ. ಮತ್ತು ಅವ್ರಿಗೆ ಅಂತ ಒಂದು ಕಾಸ್ಟ್ಯೂಮ್ಸ್ ಇದೆ. ನಾರ್ಮಲಾಗಿ ಅವರು ಟಿ ಶರ್ಟು, ನಮ್ಮ ಥರ ಟಿ ಶರ್ಟು, ಪ್ಯಾಂಟು, ಸ್ಕರ್ಟ್ಸ್ ಎಲ್ಲ ಹಾಕೊಳ್ಳೋಂಗಿಲ್ಲ. ಅವ್ರದ್ದೇ ಒಂದು ಇದಿದೆ, ಟೆನ್ನಿಸ್ದಂತಲೇ ಒಂದು ಯೂನಿಫಾರ್ಮ್ ಇದೆ. ಅದೆಲ್ಲ ಬಂದ್ಬಿಟ್ಟು ಮಿನಿಮಮ್ಮು 3,500-4,000 ಸಾವಿರ. ಪೂಮಾದು, ಅಡಿದಾಸ್ದು ಅವೆಲ್ಲ, ಅದು ಬ್ರ್ಯಾಂಡೆಡೇ ತಗೋಬೇಕು. ಲೋಕಲ್ ಯಾವುದು ಬಿಟ್ಟಿಲ್ಲ, ಸಿಗೋದು ಇಲ್ಲ. ಮತ್ತೆ ಶೂಸ್ ಬಂದ್ಬಿಟ್ಟು ಇವಾಗ ಸ್ಪೋರ್ಟ್ಸ್ ವೇರ್ ಅಂತ ಬಂದಾಗ ಒಂದು ಪ್ಯಾಂಟು, ಜಾಕೆಟ್ ಅಂತ ಹೇಳಿದ್ರೆ ಎಲ್ಲ ಕಡೆ ಸಿಗುತ್ತೆ. ಅದು 2,500-3,000 ರೂಪಾಯಿ ಸಿಗುತ್ತೆ. ಇವ್ರಿಗೆ ಒಂದೊಂದು ಇದು ಬಂದ್ಬಿಟ್ಟೆ, ಕಾಸ್ಟ್ಯೂಮ್ಸ್ ಬಂದ್ಬಿಟ್ಟೆ 3,500 ಸ್ಟಾರ್ಟ್ ಆಗುತ್ತೆ. ಅದು ಒಂದು 2-3 ಜೊತೆ, ಅದು ಒಂದು 6 ತಿಂಗಳು ಬರುತ್ತೆ ಅಷ್ಟೇನೆ. ಆಮೇಲೆ ಶೂಸ್ ಮೇಡಮ್, ಇದು ಶೂಸ್ ಬಂದ್ಬಿಟ್ಟು ಇದು 16,000 ರೂಪಾಯಿ ಮೇಡಮ್. ಈ ಶೂಸ್ ಇದು ಬಂದ್ಬಿಟ್ಟು ಒಂದು 6 ಮಂತ್ಸ್ ಮ್ಯಾಕ್ಸಿಮಮ್ ಬರುತ್ತೆ ಮೇಡಮ್. ಅವ್ರಿಗೆ ಅತ್ಲೆ ಇದು ಸಿಂಥೆಟಿಕ್ ಕೋರ್ಟಲ್ಲಿ ಅದು ಅವ್ರು ಮಾಡೋ ಮೂಮೆಂಟ್ಸ್ಗೆ ಎಲ್ಲ ಹೋಗ್ಬಿಡುತ್ತೆ ಮೇಡಮ್. ಅದು ತೊಗೋಬೇಕು ಮೇಡಮ್. ರಾಕೆಟ್ಸ್ ಎಲ್ಲ ಬಂದ್ಬಿಟ್ಟು ಹೇಳ್ದಂಗೆ 40,000-45,000. ನೀವೆಷ್ಟು ರೇಂಜಲ್ಲಿ ಹೋಗ್ತೀರಾ ಅಷ್ಟು ರೇಂಜ್ ಸಿಗುತ್ತೆ. ಇದಾ ಬ್ಯಾಗ್ ಯಾವಾಗಲೂ ಇವ್ರ ಜೊತೆನೇ ಇರುತ್ತೆ. ಹೌದು ಸುರಭಿ ಜೊತೆ ಈ ಬ್ಯಾಗ್ ಯಾವಾಗಲೂ ಕ್ಯಾರಿ ಆಗಿರುತ್ತೆ. ಹೌದು ಮೇಡಮ್. ಇದು ನೋಡಿ ಮೇಡಮ್, ಇದು ವಿತೌಟ್ ಸ್ಟ್ರಿಂಗ್ ಆದರೆ ಇದು 1,200 ಆಗುತ್ತೆ ಮೇಡಮ್. ಬರೀ ಸ್ಟ್ರಿಂಗ್ ಏನಾದರೂ ಬರೀ ಸ್ಟ್ರಿಂಗ್ ಮಾಡಿಸ್ಬೇಕಂದ್ರೆ 500 ರೂಪೀಸ್ ಆಗುತ್ತೆ ಮೇಡಮ್. ಆ ಥರ ಎಲ್ಲ ಇರುತ್ತೆ ಮೇಡಮ್.